ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನ್ಯೂಯಾರ್ಕ್ ಟೈಮ್ಸ್ ಆ ಪತ್ರಿಕೆ ಪ್ರಾಮಾಣಿಕತೆಗೆ, ಜನಪರ ನಿಲುವಿಗೆ ಮತ್ತೊಂದು ಹೆಸರು. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಒಂದು ವರದಿ ಬರೋದಿದೆಯಲ್ಲ, ಅದು ಇಡೀ ವಿಶ್ವವೇ ಗಂಭೀರವಾಗಿ ಪರಿಗಣಿಸುತ್ತೆ. ಅದು ಗೋಧಿ ಮೀಡಿಯಾ ಅಲ್ಲ, ಅದು ಪ್ರಭುತ್ವದ ಪರವಾಗಿ ಬ್ಯಾಟಿಂಗ್ ಬೀಸಲ್ಲ. ಅಮೇರಿಕದಲ್ಲಿ ಯಾವ ಸರ್ಕಾರ ಇದೆಯೋ, ಯಾರು ಅಧ್ಯಕ್ಷರಾಗಿದ್ದಾರೋ ಅವರಿಗೆ ಬೆಣ್ಣೆ ಹಚ್ಚುವ, ಅವರಿಗೆ ಕ್ಷೀರಾಭಿಷೇಕ ಮಾಡುವ ಕೆಲಸವನ್ನು ಮಾಡಲ್ಲ. ಪತ್ರಿಕಾ ಧರ್ಮವನ್ನು ಪಾಲಿಸಿಕೊಂಡು ಬರುತ್ತಿರುವ ಪತ್ರಿಕೆ. ಸೊ ಇವತ್ತು ಭಾರತದಲ್ಲಿ ನಾವು ಕುಳಿತು ಪತ್ರಿಕಾ ಧರ್ಮ ಅನ್ನೋದರ ಬಗ್ಗೆ ಮಾತನಾಡುವ ಸ್ಥಿತಿ ಇಲ್ಲ. ಪ್ರಾಮಾಣಿಕ ಪತ್ರಿಕೋದ್ಯಮ ಅನ್ನುವಂತಿಲ್ಲ. ಇವತ್ತು ಭಾರತದಲ್ಲಿ ಮೋದಿಯವರನ್ನು ಭಾರತ ದೇಶ ಅನ್ನುವಂತೆ ಪ್ರತಿಬಿಂಬಿಸುವಂಥ ಮಾಧ್ಯಮಗಳು ಇವೆ. ಅದಕ್ಕೆ ನಾವು ಗೋಧಿ ಮೀಡಿಯಾ ಅಂತೀವಿ. ಆದ್ದರಿಂದ ನಿಜ ಪತ್ರಿಕೋದ್ಯಮ ಏನಿದೆ ಅದು ಭಾರತದಲ್ಲಿ ಮರೆಯಾಗಿದೆ. ಆದರೆ ವಿದೇಶಿ ಪತ್ರಿಕೆಗಳು ಸುಮ್ಮನೆ ಇಲ್ಲ. ನಾನು ಈ ನ್ಯೂಯಾರ್ಕ್ ಟೈಮ್ಸ್ ಹೆಸರನ್ನು ಎತ್ತೋದಕ್ಕೆ ಬಹಳ ಮುಖ್ಯವಾದ ಕಾರಣ, ನ್ಯೂಯಾರ್ಕ್ ಟೈಮ್ಸ್ನ ಮುಖಪುಟದಲ್ಲಿ ಬಂದಂತಹ ಲೇಖನ. ಯೂಶ್ವಲಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಒಂದು ವರದಿ ಬರುವುದೇ ಬಹಳ ಗ್ರೇಟ್ ಆದದ್ದು. ಅದರಲ್ಲೂ ಮುಖಪುಟದಲ್ಲಿ ಬಂದಿದೆ. ಏನಿದೆ ಅದರಲ್ಲಿ? ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕುರಿತು ಬಂದಂಥ ಲೇಖನ. ಮೋದಿಯವರ ಇವತ್ತಿನ ಭಾರತ ಹೇಗೆ RSSನ ಭಾರತವಾಗಿ ಪರಿವರ್ತನೆ ಆಗಿದೆ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಭಾರತದಲ್ಲಿ ಗಾಂಧಿ ಮರೆಯಾಗಿ ಗೋಡ್ಸೆ ವಿಜೃಂಭಿಸುತ್ತಿರುವ ಕಾಲಘಟ್ಟ. ಸೊ ಭಾರತದ ಧರ್ಮ ನಿರಪೇಕ್ಷತೆ ಏನಿದೆ ಅದು ಮರೆಯಾದದ್ದು, ಮತ್ತು ಬಲಪಂಥೀಯ ಹಿಂದುತ್ವ ಏನಿದೆ ಅದು ಭಾರತದಲ್ಲಿ ಒಂದು ಶಕ್ತಿಯಾಗಿ ಆವಿರ್ಭವಿಸ್ತಾ ಇದೆ ಅಂತ ಆ ಲೇಖನ ಹೇಳುತ್ತೆ. ಅದರ ಜೊತೆಗೆ RSSನ ಹುಟ್ಟುವಿನ ಬಗ್ಗೆ ಕೂಡ ಆ ವರದಿಯಲ್ಲಿ ಪ್ರಮುಖ ಅಂಶಗಳಿವೆ. RSS ಹುಟ್ಟಿದ್ದು ಹೇಗೆ? RSSಗೆ ಯಾವ ವೈಚಾರಿಕ ತಳಹದಿಯನ್ನು ಹಾಕಲಾಯಿತು? ಹಿಟ್ಲರ್ ಮತ್ತು ಮುಸೋಲಿನಿ. ಸೊ ಹಿಟ್ಲರ್ ಮತ್ತು ಮುಸೋಲಿನಿಯ ಆದರ್ಶ ಇದೆಯಲ್ಲ, ಅದು RSSನ ಆದರ್ಶ. ಅದೇನೆ ಎಕ್ಸ್ಟ್ರೀಮ್ ರೈಟ್ ವಿಂಗ್ ಅಂತ. ಆ ರೈಟ್ ವಿಂಗ್ ದಟ್ ಯಾವ ರೀತಿ ಭಾರತವನ್ನು ಆಕ್ರಮಿಸ್ತಿದೆ ಅನ್ನೋದು ಈ ವರದಿಯಲ್ಲಿದೆ. ಹಾಗೆಯೇ ಯೋಗಿ ಆದಿತ್ಯನಾಥ್ ಅವರ ರೆಫರೆನ್ಸ್ ಕೂಡ ಇದೆ. ಅದು ಕೂಡ ಮುಖಪುಟದಲ್ಲಿ ಬಂದಂತಹ ಲೇಖನ. ಈ ಲೇಖನ ಬಂದ ಸಂದರ್ಭದಲ್ಲೇ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭಾಷಣ ಮಾಡ್ತಾ ಹೇಳಿದರು, ಭಾರತ ವಿಶ್ವಗುರು ಆಗಬೇಕು ಅಂತ. ಅಂದರೆ ಅವರ ಮಾತಿನಲ್ಲೂ ಕೂಡ ಮೋದಿ ಈಗ ವಿಶ್ವಗುರು ಅಲ್ಲ, ಭಾರತ ವಿಶ್ವಗುರು ಆಗಬೇಕು. ಹಾಗಿದ್ರೆ ಭಾರತ ವಿಶ್ವಗುರು ಹೇಗಾಗತ್ತೆ? ಸಾಧ್ಯನಾ? ಯೋಚನೆ ಮಾಡಿ. ಒಂದು ವಿಶ್ವಗುರು ಅನ್ನುವರು ಗುರು ಆಗುವವನು ಅಥವಾ ಆಗಬೇಕಾದವನು ಡಿಕ್ಲೇರ್ ಮಾಡ್ಕೊಂಡ್ರೆ ಆ ವಿಶ್ವಗುರು ಆಗಲ್ಲ. ವಿಶ್ವಗುರು ಆಗಬೇಕು ಅಂದರೆ ಜಗತ್ತು ಒಪ್ಕೋಬೇಕು. ಆದರೆ ಮೋದಿಯವರ ಈ 2ನೇ ಟರ್ಮ್ ಅವಧಿಯ ನಂತರ ಬಹುತೇಕ ವಿಶ್ವದ ರಾಷ್ಟ್ರಗಳು ಭಾರತದ ಪರಿಸ್ಥಿತಿಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇವೆ. ಅದು ಎಲ್ಲಿವರೆಗೆ ಹೋಗಿದೆ ಅಂದರೆ, ಭಾರತದಲ್ಲಿ ಅಲ್ಪಸಂಖ್ಯಾತರನ್ನು ಯಾವ ರೀತಿ ನಡೆಸಿಕೊಳ್ಳಲಾಗುತ್ತೆ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಕಳವಳ ವ್ಯಕ್ತ ಆಗಿದೆ. ಇತ್ತೀಚೆಗೆ ಯೇಸು ಕ್ರಿಸ್ತನ ವಿರುದ್ಧ ಇಲ್ಲಿಯ ಬಜರಂಗ ಬಲ ನಡೆಸಿರುವ ಪ್ರತಿಭಟನೆ ಕ್ರಿಶ್ಚಿಯನ್ರ ವಿರುದ್ಧ, ಎಸ್ಪೆಷಲಿ ಕ್ರಿಸ್ಮಸ್ ದಿನ, ಅದು ವಿಶ್ವದ ಎಲ್ಲೆಡೆ ಖಂಡನೆಗೆ ಕಾರಣ ಆಗಿದೆ. ಆದರೆ ನರೇಂದ್ರ ಮೋದಿಯವರಿಂದ ಖಂಡನೆ ಬಂದೇ ಇಲ್ಲ. ಅವರು ದೆಹಲಿಯ ಒಂದು ಚರ್ಚ್ಗೆ ಹೋಗಿ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅದರ ಅರ್ಥ ಇಷ್ಟೇ, ಮೋದಿ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂದರೆ ನಡೆಯುವುದೆಲ್ಲ ನಡೆಯಲಿ ಅನ್ನೋದು. ಮತ್ತು ಅವರ ಕಾಲಾಳುಗಳಿದ್ದಾರೆ ಸಂಘ ಪರಿವಾರದವರ, ಅವರ ಎಲ್ಲ ಕೃತ್ಯವನ್ನು
ಅವರು ಮೌನವಾಗಿ ಸಹಿಸ್ಕೊಂಡು ಬರ್ತಿದ್ದಾರೆ. ಆದ್ದರಿಂದ ಅವರು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ. ಎಸ್, ಮೋದಿ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ. ಅವರಿಗೆ ಜಗತ್ತು ಕಾಣ್ತಾ ಇಲ್ಲ. ಅವರ ಜಗತ್ತಿದೆಯಲ್ಲ, ಅವರ ಜಗತ್ತು ಸಂಘ ಪರಿವಾರದ ಜಗತ್ತಾಗಿದೆ. ಸೊ ಇಡೀ ನ್ಯೂಯಾರ್ಕ್ ಟೈಮ್ಸ್ನ ವರದಿಯಲ್ಲಿ ಅದು ಪ್ರಾರಂಭ ಆಗುವುದೇನೆ ನರೇಂದ್ರ ಮೋದಿಯವರು ಆಗಸ್ಟ್ 15ರಂದು ಕೆಂಪು ಕೋಟೆಯ ಅಲ್ಲಿ ನಿಂತು ಮಾಡಿದ ಭಾಷಣದಿಂದ. ಆ ಭಾಷಣದಲ್ಲಿ ಅವರು RSSನ್ನು ಶ್ಲಾಘಿಸಿದ ಪರಿ ಇತ್ತಲ್ಲ, ಅದು ಭಾರತದ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಾಕೆಂದರೆ ಸಂಘ ಪರಿವಾರ ಸುಮಾರು 3 ಬಾರಿ ನಿಷೇಧಕ್ಕೆ ಒಳಗಾದಂಥ ಸಂಘಟನೆ. ಅದನ್ನು ಭಾರತದ ಸ್ವಾತಂತ್ರ್ಯೋತ್ಸವದ ದಿನ ಮೋದಿಯವರು ಕೆಂಪು ಕೋಟೆಯಲ್ಲಿ ಶ್ಲಾಘಿಸ್ತಾರೆ. ಅಂದರೆ RSS ಸಿದ್ಧಾಂತವೇನಿದೆ, ಆ RSS ಸಿದ್ಧಾಂತವನ್ನು ಇಡೀ ದೇಶದಲ್ಲಿ ಪ್ರಚುರಪಡಿಸುವಂಥದ್ದು. ಈ ದೇಶವಾಗಿ ಉಳಿಯುತ್ತಾ. ಸೊ ಈ ರೀತಿ ವಿಶ್ವಗುರು ಆಗುವ ಸಾಧ್ಯತೆ ಇಲ್ಲದಿರುವುದು ಮತ್ತು ಇಡೀ ವಿಶ್ವವೇ ಭಾರತದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸುತ್ತಿರುವುದು ಒಂದು ಕಡೆ ಆದರೆ, ದೇಶದ ಒಳಗಡೆ ಏನಾಗ್ತಿದೆ ಇವರ ಹಿಂದುತ್ವದ್ದು, ಅದು ಕೂಡ ಕುತೂಹಲಕರವಾದ್ದು, ಆತಂಕಕಾರಿಯಾದ್ದು. ಪ್ರಾಯಶಃ ನೀವೆಲ್ಲ ಗಮನಿಸಿರ್ಬೋದು, ಈಶಾನ್ಯ ರಾಜ್ಯಗಳಿಂದ ಹಲವರು ಯೂಟ್ಯೂಬರ್ಸ್ಗಳು, ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು ಕೆಲವು ವರದಿಗಳನ್ನು ಪೋಸ್ಟ್ ಮಾಡ್ತಿದ್ದಾರೆ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ನಲ್ಲಿ. ಅದರಲ್ಲಿ ಇಂತಹ ಒಬ್ಬ ಹೆಣ್ಣು ಮಗಳು ಮಾತಾಡಿದ್ದನ್ನು ನಾನು ನಿನ್ನೆ ಕೇಳಿಸ್ಕೊಂಡೆ. ನಿಜವಾಗಿ ನನಗೆ ಆತಂಕ ಆದದ್ದು ಅವಳು ಆಡಿರುವ ಮಾತನ್ನು. ಅವಳು ಸ್ವಚ್ಛವಾದ ಹಿಂದಿಯಲ್ಲಿ ಹೇಳಿದಳು, ನಮ್ಮನ್ನು ಭಾರತದ ಒಳಗಡೆ ನೋಡಿದವರು ನಮ್ಮನ್ನು ವಿದೇಶಿಯರು ಅಂತ ಪರಿಗಣಿಸ್ತಾರೆ. ಯಾಕೆಂದರೆ ಅವರು ಹೇಳೋದ ಕಾರಣ ಇದೆ, ಅವರ ಮುಖಚರ್ಯೆ ಇದೆಯಲ್ಲ, ಅದು ಮಂಗೋಲಿಯನ್ ಬುಡಕಟ್ಟಿನಿಂದ ಬಂದದ್ದು. ಈ ಚಪ್ಪಟೆ ಮೂಗಿರುತ್ತೆ ನೋಡಿ, ಚಪ್ಪಟೆಯಾದ ಮೂಗು ಈಶಾನ್ಯ ರಾಜ್ಯಗಳಲ್ಲಿ. ಸೊ ಅದರಿಂದ ಅದರ ಜೊತೆಗೆ ಭಾರತದಲ್ಲಿ ನಮ್ಮನ್ನು ಚೀನಿಯರು ಅಂತ ನಮ್ಮನ್ನು ಹೇಳ್ತಾರೆ. ನಾವು ಚೀನಿಯರಲ್ಲ, ಭಾರತೀಯರು ಅಂದ್ಕೋಬೇಕು. ನಮ್ಮ ಕಷ್ಟ ಏನು ಗೊತ್ತಾ, ಒಂದು ಕಡೆ ಭಾರತೀಯರು ನಮ್ಮನ್ನು ಚೀನಿಯರು ಅಂತ ಹೇಳ್ತಾರೆ, ಚೀನಾ ನಮ್ಮನ್ನು ನಮ್ಮವರು ಅಂತ ಹೇಳ್ತಾರೆ. ಆದರೆ ನಾವು ಭಾರತೀಯರು ಕಣ್ರಿ, ನಾವು ಭಾರತೀಯರು ಅನ್ನೋ ಮಾತನ್ನು ಹೆಣ್ಮಗಳು ಹೇಳಿದ್ದಾಳೆ. ಹಾಗೇನೆ ಹಲವರು ಹೇಳಿದ್ದನ್ನು ನಾವು ನೋಡ್ತಾ ಇದ್ವಿ. ಇಡೀ ದೇಶ ಹೇಗಾಗಿದೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸೋನಮ್ ವಾಂಗ್ಚುಕ್ ಕತೆ. ಅದ್ಭುತ ಪರಿಸರ ವಿಜ್ಞಾನಿ, ಹೋರಾಟಗಾರ. ಆತನನ್ನು ಜೈಲಿನಲ್ಲಿ ಇಡಲಾಗಿದೆ. ಯಾರೋ ಅತ್ಯಾಚಾರ ಮಾಡಿ ಜೈಲಿನಲ್ಲಿ ಇದ್ದವರು, ಅವರಿಗೆ ನಮ್ಮಲ್ಲಿ ಜಾಮೀನು ಸಿಗುತ್ತೆ, ಹೊರಗಡೆ ಬರ್ತಾರೆ. ಸೊ ಈ ಈಶಾನ್ಯ ರಾಜ್ಯಗಳದ್ದನ್ನು ನಾನು ಎಸ್ಪೆಷಲಿ ಮಾತನಾಡ್ತಾ ಇರೋದು ಕಾರಣ ಏನು ಅಂತಾದರೆ, ಅಲ್ಲಿ ಧಾರ್ಮಿಕ ಕಾರಣಕ್ಕಾಗಿ ಅವರನ್ನು ತಿರಸ್ಕರಿಸಲಾಗ್ತಾ ಇದೆ. ಯಾಕೆಂದರೆ ಈಶಾನ್ಯ ರಾಜ್ಯಗಳಲ್ಲಿ ಬಹುಮಟ್ಟಿಗೆ ಕ್ರಿಶ್ಚಿಯನ್ರಿದ್ದಾರೆ. ಆದ್ದರಿಂದ ನೀವು ಕ್ರಿಶ್ಚಿಯನ್ರ ಮೇಲೆ ಹಲ್ಲೆ ನಡೆಸುವ ಮೂಲಕ ಕ್ರಿಶ್ಚಿಯಾನಿಟಿಯನ್ನು ಯಾರು ನಂಬಿದ್ದಾರೆ ಅವರನ್ನು ತಿರಸ್ಕರಿಸುವಂಥದ್ದು. ಎರಡನೇದು, ಅವರ ಆಹಾರ ಪದ್ಧತಿಯ ಮೇಲೆ ನೀವು ದಾಳಿ ನಡೆಸ್ತೀರಿ. ಯಾಕೆಂದರೆ ಈಶಾನ್ಯ ರಾಜ್ಯಗಳಲ್ಲಿ ಗೋಮಾಂಸ ಸೇವನೆ ಇದೆ. ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಅವರ ಮುಖಚೇರಿಯಿಂದ ಅವರ ತಿರಸ್ಕರಿಸ್ತೀರಿ, ನೀವು ಚೀನಿಯರು ಅಂತೀರಿ. ಈ ರೀತಿ ಈಶಾನ್ಯ ರಾಜ್ಯಗಳ ಜನರನ್ನು ಮಾನಸಿಕವಾಗಿ ಪ್ರತ್ಯೇಕಿಸುವ ಒಂದು ಯತ್ನ ಏನಿದೆ ಅದು ಇಂಡಿಯಾದಲ್ಲಿ ನಡೀತಾ ಇದೆ. ಧಾರ್ಮಿಕ ಕಾರಣಕ್ಕಾಗಿ ಅವರನ್ನು ಪ್ರತ್ಯೇಕಿಸುವುದು. ನಾವೆಲ್ಲ ಇದು ಹಿಂದೂ ರಾಷ್ಟ್ರ ಅಂದರೆ ಇನ್ನೊಂದು ಧರ್ಮವನ್ನು ನಂಬಿದವರೇ ಹೆಚ್ಚು ಜನ ಇರುವ ಈಶಾನ್ಯ ರಾಜ್ಯಗಳು ಎಲ್ಲಿ ಹೋಗಬೇಕು? ಅದೇ ನಡುವೆ ಈಶಾನ್ಯ ರಾಜ್ಯಗಳನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಪಕ್ಕದ ಬಾಂಗ್ಲಾದೇಶ ಮಾಡ್ತಾ ಇದೆ. ನಾನು ಇದನ್ನ ಹೇಳ್ತಾ ಇರೋದು, ಈಶಾನ್ಯ ರಾಜ್ಯಗಳ ಜನರ ಮನಸ್ಥಿತಿ ಹೇಗಿರ್ಬೋದು ನೋಡಿ. ಒಂದು ಕಡೆ ಬಾಂಗ್ಲಾದೇಶ ಇದೆ. ಸೊ ಬಾಂಗ್ಲಾದೇಶದ ಯೂನುಸ್ಸು ಈಗಿನ ಉಸ್ತುವಾರಿ, ಅವರು ಚೀನಾವನ್ನು ಆಹ್ವಾನಿಸಿದ್ದಾರೆ. ಸಿಲಿಗುರಿ ಕಾರಿಡಾರ್ ಪಕ್ಕದಲ್ಲಿ ಚೀನಾದ
ಯು ಸಿ ದಟ್ ವಾಯುನೆಲೆ ಬಂದಿದೆ, ಆಸ್ಪತ್ರೆ ಹೆಸರಿನಲ್ಲಿ, 1000 ಬೆಡ್ ಹೆಸರಿನಲ್ಲಿ ಅಲ್ಲಿ ಬಂದು ಸ್ಪೈಗಳು ಬಂದು ಕುಳಿತಿದ್ದಾರೆ. ಈ ಕಡೆ ನೀವು ಈಶಾನ್ಯ ರಾಜ್ಯದ ಜನರನ್ನು ನಮ್ಮವರು ಅಂತ ಒಪ್ಪದೇನೆ ಚೀನಿಯರು 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 ಅಂತಿದ್ದೀರಿ. ಒಂದು ಕ್ಷಣ ಅವರಿಗೆ ಸಾಕಪ್ಪ ಇವರ ಸಾವಾಸ ಅಂದುಕೊಂಡ್ರೆ ನಂತರದ ಅಪಾಯ ಯಾವ ರೀತಿಯದು ಯೋಚಿಸಿದ್ದೀರಾ? ಇಡೀ ಈಗ ಇಂಡಿಯಾದಲ್ಲಿ ಮೊದಲು ಭಾರತದ ವಿರುದ್ಧ ಇರುವ 2 ರಾಷ್ಟ್ರಗಳು ಮಾತ್ರ ಇದ್ದವು, ಪಾಕಿಸ್ತಾನ ಆ್ಯಂಡ್ ಚೀನಾ. ಈಗ ಹಾಗಿಲ್ಲ. ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಭೂತಾನ, ನೇಪಾಳ ಎಲ್ಲ ಕೂಡ ಭಾರತದಿಂದ ದೂರ ಹೊರಟು ಹೋಗಿಬಿಟ್ಟಿವೆ. ಅವರು ಭಾರತವನ್ನು ಸ್ನೇಹಿತ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕೆಂದರೆ ಅವರ ನಂಬಿಕೆಗಳು, ಬದುಕುವ ವಿಧಾನ, ಸಂಸ್ಕೃತಿ ಯಾವುದು ಬೇರೆ, ಅದು ಯಾವುದಕ್ಕೂ ನಮ್ಮಲ್ಲಿ ಈಗ ಉಳಿದಿಲ್ಲ. ನಮ್ಮಲ್ಲಿ ಈಗ ಒಂದೇ ಹಿಂದುತ್ವ. ಉಳಿದ ಧಾರ್ಮಿಕ ನಂಬಿಕೆಯವರಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನುವ ಸ್ಥಿತಿ ಬಂದಿದೆ. ಉಳಿದವರು ಧಾರ್ಮಿಕ ಆಚರಣೆಗಳನ್ನು ಮಾಡೋದಕ್ಕೆ ಹೊರಟ್ರೆ ಬಜರಂಗ ದಳ ಎನ್ನುವ ಸಂಘಟನೆಯ ಜನ ಬಂದು ದಾಳಿ ನಡೆಸ್ತಾರೆ, ಕಲ್ಲು ಹೊಡಿತಾರೆ, ಬೇರೆ ಧರ್ಮದವರನ್ನು ದೌರ್ಜನ್ಯ ನಡೆಸ್ತಾರೆ. ಇಂಥ ಸಿಚುವೇಷನಲ್ಲಿ ಪ್ರತ್ಯೇಕತಾ ಭಾವನೆ ಉಂಟಾದರೆ ಏನು ಮಾಡ್ತೀರಿ ನೀವು? ಸೊ ಈ ದೇಶದಲ್ಲಿ ಏನಿದೆ, ಈ ದೇಶದಲ್ಲಿ ಇರುವಂತಹ 14% ಅಷ್ಟು ಮುಸ್ಲಿಮರು, 1% ಅಷ್ಟು ಕ್ರಿಶ್ಚಿಯನ್ರು, ಅದರಂತೆ ದಲಿತರು ಇನ್ನೂ ಎಚ್ಚರಗೊಂಡಿಲ್ಲ ಅಂತಲೇ ನನಗನ್ಸುತ್ತೆ. ಅವರ ಆಹಾರ ಪದ್ಧತಿಯ ಮೇಲೆ, ಅವರ ಬದುಕುವ ವಿಧಾನದ ಮೇಲೆ ದಾಳಿ ನಡೆಸ್ತೀರಿ. ಅವನ್ನೆಲ್ಲ ದೇಶದ ಮುಖ್ಯ ವಾಹಿನಿಯಿಂದ ದೂರ ಇಡುವ ಯತ್ನ ನಡೀತಾ ಇದೆ ಧಾರ್ಮಿಕ ಕಾರಣದಿಂದಾಗಿ. ಸೊ ಇದರ ರಿಫ್ಲೆಕ್ಷನ್ಗಳನ್ನು ನೀವು ಈಗ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಪ್ರತಿಕ್ರಿಯೆಯಲ್ಲಿ ಕಾಣಬಹುದಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ನಾವು ವರದಿಯನ್ನು ಹೇಳಿದೆ. ನಾನು ತಾವು ಹೋಗಿ ನೋಡ್ಬೋದು. ಹೇಳಿದ್ರೆ ಬಟ ನಿಮ್ಮ ಮಾತ್ರ ಗೊತ್ತಾಗುತ್ತೇನೋ ಅಂತ ಚಡ್ಡಿ ಲಂಗೋಟಿ ಜನ ಬಂದ್ಬಿಡ್ತವೆ. ಅವು ಪಾಪ ಓದಲ್ಲ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯನ್ನು ನೋಡಿ ಅಂತಂದರೆ ಓದಲ್ಲ ಅವರು ಓದೋದದ್ದು ಏನಿದ್ರು ಕೂಡ ಸಗಣಿ ಗೋಮೂತ್ರಕ್ಕೆ ಸಂಬಂಧಪಟ್ಟ ಹಾಗೇನೆ. ಅವರು ಬೇರೆದೇನೂ ಓದಲ್ಲ. ಅವ್ರದ್ದಷ್ಟೇ, ಅವ್ರಿಗೆ ಸಿಗೋದಷ್ಟೇ. ಯಾರೊಬ್ಬರು ಯೂಟ್ಯೂಬರ್ಸ್ ಹಾಕಿದ್ದು ಒಂದು ರೀಲ್ನ ನೋಡ್ತಾ ಇದ್ದೆ ನಾನು. ಅದರಲ್ಲಿ ದಟ್ BJP ಎನ್ನುವ ಗೋವಿದೆಯಲ್ಲ, ಆ ಗೋವು ದೇಶದ ಸಂಪತ್ತನ್ನು ನುಂಗಿ ಅದಾನಿ ಮತ್ತು ಅಂಬಾನಿಗೆ ಹಾಲು ಕೊಡುತ್ತಂತೆ, ಭಕ್ತರಿಗೆ ಗೋಮೂತ್ರ ಸಗಣಿ ಕೊಡುತ್ತಂತೆ. ಯಾರೋ ಹಾಕಿದ್ದು ನೋಡಿದೆ. ಆ ಸಿಚುವೇಶನ್ ಬಂದು ನಿಂತಿದೆ ಇಲ್ಲಿ ಅಲ್ವಾ? ಸೊ ಒಟ್ಟಾರೆಯಾಗಿ ನಾವು ಅಪಾಯಕಾರಿ ಸ್ಥಿತಿಯಲ್ಲಿದ್ದೀವಿ. ಇಂಡಿಯಾ ಐಸೋಲೇಟ್ ಆಗ್ತಿದೆ. ಅದ್ರ ಜೊತೆಗೆ ಇವತ್ತು ಸರ್ಕಾರ ಒಂದು ಹೇಳಿದೆ, ನಮ್ಮದು 4ನೇ ಆರ್ಥಿಕತೆಯಾಗಿ ಹೊರಹೊಮ್ಬಿಟ್ಟಿದ್ದೀವಿ ಅಂಥೇಳಿ. ಈ 4ನೇ ಅತಿ ದೊಡ್ಡ ಆರ್ಥಿಕತೆ ಭಾರತ ಆಗಿದ್ದರೆ ಅದರಲ್ಲಿ ಶ್ರೀಮಂತರ ಪಾಲೆಷ್ಟು, ಬಡವರ ಪಾಲೆಷ್ಟು? ಈ ಪ್ರಶ್ನೆಯನ್ನು ನಾನು ಮೊದಲಿಂದ ಇರ್ತೀನಿ. ನನಗೆ ಬಹಳ ಮುಖ್ಯವಾದ್ದು ಪರ್ ಕ್ಯಾಪಿಟಾ ಇನ್ಕಮ್. ಈ ದೇಶದ ನಾಗರಿಕನೊಬ್ಬನ ವಾರ್ಷಿಕ ತಲಾ ಆದಾಯ ಮುಖ್ಯವೇ ಹೊರತು ನೀವು ಅಂಬಾನಿಯನ್ನು ಶ್ರೀಮಂತರನ್ನಾಗಿ ಮಾಡಿ, ಅದಾನಿಯನ್ನು ಶ್ರೀಮಂತರನ್ನಾಗಿ ಮಾಡಿ, ಅವರ ಸಂಪತ್ತನ್ನು ದೇಶದ ಸಂಪತ್ತು ಅಂತ ಪ್ರತಿಬಿಂಬಿಸುವ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕಾಚಾರ ಇದೆಯಲ್ಲ, ಅದು ಮೂರ್ಖತನದ್ದು. ಆದ್ದರಿಂದ ಬಹಳ ಮುಖ್ಯ ಆಗುವುದು ನಮಗೆ ದೇಶದಲ್ಲಿ ಸಾಮಾನ್ಯ ಜನರ, ನಾಗರಿಕರ ವಾರ್ಷಿಕ ತಲಾ ಆದಾಯ ಎಷ್ಟು ಅನ್ನೋದು. ಅದು ವಾರ್ಷಿಕ ತಲಾ ಆದಾಯ ಹೆಚ್ಚಾದರೆ ಮಾತ್ರ ದೇಶದ ಜನ ಶ್ರೀಮಂತರಾಗ್ತಾರೆ. ಅದು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದು. ಆದರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ವಾರ್ಷಿಕ ತಲಾ ಆದಾಯದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇದಕ್ಕೆ ನನಗನ್ಸುವಾಗ ನಾನು ಗ್ಯಾರಂಟಿಗಳು ಇದಕ್ಕೆ ಕಾರಣ ಇರಬೇಕು ಅಂತ ನಾನು ವಾದ ಮಾಡ್ತಾ ಇದ್ದೀನಿ. ಯಾಕಂದರೆ ಮನಿ ಫ್ಲೋ ಆಗಿದೆ. ಆದ್ದರಿಂದ ವಾರ್ಷಿಕ ತಲಾ ಆದಾಯ ಲೇಟೆಸ್ಟ್ ಇದ್ರ ಪ್ರಕಾರ ಕರ್ನಾಟಕ ನಂಬರ್ 1. ಉತ್ತರ ಪ್ರದೇಶದ ಯಾವ ರಾಜ್ಯಗಳು ಕೂಡ ಅವರ ವಾರ್ಷಿಕ ತಲಾ ಆದಾಯ ಇದೆಯಲ್ಲ ಅದು ಚೆನ್ನಾಗಿಲ್ಲ. ದಕ್ಷಿಣ ರಾಜ್ಯಗಳಿದೆ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ. ವಾರ್ಷಿಕ ತಲಾ ಆದಾಯ ಚೆನ್ನಾಗಿರುವ ರಾಜ್ಯಗಳು. ಅಂದರೆ ವಾರ್ಷಿಕ ತಲಾ ಆದಾಯದಂದರೆ ಜನರಿಗೆ ವರಮಾನ ಬರ್ತಿದೆ ಅಂತ.
ಒಂದು ದೇಶದ ಆರ್ಥಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಸಾಮಾನ್ಯ ಒಬ್ಬ ವ್ಯಕ್ತಿಯ ವರಮಾನ ಎಷ್ಟಿದೆ ಅನ್ನೋದ್ರ ಮೂಲಕ. ಸೊ ನೀವು ಇಷ್ಟು ಟ್ರಿಲಿಯನ್ ಆಯಿತು, ದೇಶ 3ನೇ ಅತಿ ದೊಡ್ಡ ಆರ್ಥಿಕತೆ ಕಟ್ಕೊಂಡು ಏನು ಮಾಡೋಣ? ಅಂಬಾನಿ ಅದಾನಿ ಶ್ರೀಮಂತರಾದ್ರೆ ನಮಗೇನು ರೀ ಲಾಭ? ಮೋದಿಗೆ ಲಾಭ, ಬಿ ಜೆ ಪಿಗೆ ಲಾಭ, ಅಮಿತ್ ಶಾಗೆ ಲಾಭ ಅಲ್ವಾ? ಬಿ ಜೆ ಪಿಗೆ ಲಾಭ ಯಾಕೆ ಗೊತ್ತಿದೆ ನಮ್ಗೆ. ಲಾಸ್ಟ್ ಇಯರ್ ಒಟ್ಟಾರೆ ಬಿ ಜೆ ಪಿಗೆ ಬಂದಂತಹ ದೇಣಿಗೆ ಇದೆಯಲ್ಲ ಅದು 6,000 ಕೋಟಿ ಅಂತ ಅಂಕಿಅಂಶಗಳು ಸಿಗ್ತವೆ ನೋಡಿ. ಮೋದಿಯವರ ಬಿ ಜೆ ಪಿಗೆ 6,000 ಕೋಟಿ ದೇಣಿಗೆ ಬಂದಿದೆ. ಅದೇ ಕಾಂಗ್ರೆಸ್ಸಿಗೆ 500 ಕೋಟಿ ಬಂದಿದೆ. ಅಂದರೆ ಬಹುತೇಕ ಇಂಡಸ್ಟ್ರಿಯಲಿಸ್ಟ್ಗಳು ಬಿ ಜೆ ಪಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಿ ಜೆ ಪಿ ಇನ್ ರಿಟರ್ನ್ ಮೋದಿಯವ್ರ ಸರ್ಕಾರ ಯಾರು ಇದಾರೋ ಅವ್ರ ಹಿತಾಸಕ್ತಿ ಕಾಪಾಡುತ್ತೆ. ನೋಡ್ಬಿಟ್ರೆ ಮೇಲೆ ಮಹಾನ್ ಪ್ರಾಮಾಣಿಕರು. 6,000 ಕೋಟಿ ಯಾವ ಇಂಡಸ್ಟ್ರಿಯಲಿಸ್ಟ್ ಬಿ ಜೆ ಪಿ ಕೊಟ್ಟಿದ್ದಾರೆ, ಅವರೇನು ಉಚಿತವಾಗಿ ಕೊಡ್ತಾರಾ? ಅವರು ಬಿ ಜೆ ಪಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಲಾಭವನ್ನು ಬಯಸ್ತಾರೆ. ಆ ಲಾಭ ಕೊಡಲೇಬೇಕು, ಸುಮ್ಮನೆ ಮಾಡಲ್ಲ. ಸೊ ಅದಕ್ಕೆ ಲೇಟೆಸ್ಟಾಗಿ ಈಗ ನೋಡಿ, ನ್ಯೂಕ್ಲಿಯರ್ ಕ್ಷೇತ್ರ ಕೂಡ ಖಾಸಗಿಯವರು ತೆರೀತಾ ಇದ್ದಾರೆ. ಅದರಲ್ಲಿ ಯಾರೋ ಬಿ ಜೆ ಪಿಗೆ ದೇಣಿಗೆ ಕೊಟ್ಟವರು ಇರ್ಬೋದು. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ತಲುಪಿದೆ. ದೇಶದಲ್ಲಿ ಈಗ ಆತಂಕ ಪಡುವ ಸ್ಥಿತಿ ಇದೆ. ಆದ್ದರಿಂದ ನಿಮಗೆಲ್ಲ ನಾನು ಹೇಳ್ತೀನಿ, ದಯವಿಟ್ಟು ನ್ಯೂಯಾರ್ಕ್ ಟೈಮ್ಸ್ ಮತ್ತು ಗಾರ್ಡಿಯನ್ ಪತ್ರಿಕೆಗಳನ್ನು ದಯವಿಟ್ಟು ಓದಿ. ಅಲ್ಲಿ ಬಂದಿರೋ ಲೇಖನವನ್ನು ಓದಿ. ಅದು ನಿಮಗೆ ಮೋದಿಯನ್ನು, ಬಿ ಜೆ ಪಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲದಿದ್ದರೆ ಈ ಮುಬ್ಬಕ್ತರ ಭ್ರಮೆಯಲ್ಲಿ, ಮೋಸದಲ್ಲಿ ನೀವು ಸಿಕ್ಕಾಕತ್ತೀರಿ. ಅದು ನಿಮ್ಮ ಹಣೆ ಬರ ಹಾಳಾಗೋದು. ನೀವು ಮೋದಿ ಅಮಿತ್ ಶಾ ಪೂಜೆ ಮಾಡಿ ಕೂತ್ಕೊಳ್ಳಿ, ನಿಮ್ಮ ಹಣೆ ಬರ. ಆದರೆ ಅದು ದುಃಖ ಅಂದರೆ ದೇಶದ ಹಣೆ ಬರ ಹೇಗಾಯ್ತಲ್ಲ ಅಂತ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪದಕ್ಕೋದ್ಮೇಲೆ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.